ಜವಾಬ್ದಾರಿ ಸ್ಥಾನದಲ್ಲಿ ಶಾಸಕರಾಗಿ ನಾವೆಲ್ಲ ಇಲ್ಲಿ ಕೂತಿದ್ದೇವೆ. ನಾನು 7ನೇ ಕ್ಲಾಸಲ್ಲಿ ಎಲೆಕ್ಷನ್ ಇಟ್ಕೊಂಡಿದ್ದೆ. ಆಗ ನಮ್ಮ ಸ್ಕೂಲಲ್ಲಿ ಈಗೆಲ್ಲ ಈ ಕಾಲೇಜ್ಗಳಲ್ಲಿ ಸ್ಕೂಲ್ಗಳಲ್ಲಿ ಎಲೆಕ್ಷನ್ ನಿಲ್ಲಿಸ್ಬಿಟ್ಟಿದ್ದಾರೆ. ನಮ್ಮ ಸರ್ಕಾರ ಈ ನಾಯಕತ್ವವನ್ನ ಬೆಳೆಸಬೇಕು. ಯಾಕೆಂದ್ರೆ ಪಂಚಾಯತ್ ಟು ಪಾರ್ಲಿಮೆಂಟ್ ನಾಯಕರುಗಳನ್ನು ನಾವು ಬೆಳೆಸಲೇಬೇಕಾಗ್ತದೆ. ಇದು ನಮ್ಮ ಪ್ರೈಮರಿ ಡ್ಯೂಟಿ. ಕೋಆಪರೇಟಿವ್ ಸೆಕ್ಟರ್ ಇರ್ಬೋದು, ಬೇರೆ ಕಡೆ ಇರ್ಬೋದು. ಈ ಲೀಡರ್ಶಿಪ್ ಕ್ವಾಲಿಟಿ ನಾವು ಬೆಳೆಸಲಿಲ್ಲ ಅಂತಂದ್ರೆ ಸ್ಪರ್ಧಾ ಪ್ರಪಂಚದಲ್ಲಿ ನಾವು ಜನಕ್ಕೆ ನಾವು ಮುಂದಕ್ಕಾಗಲಿಲ್ಲ ಅಂತಂದ್ರೆ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಈ ಶೋಷಿತ ಸಮುದಾಯಗಳ ನೋವನ್ನ ಈ ರೀತಿ ನಿರ್ಲಕ್ಷ್ಯ ಮಾಡಿದರೆ ಪರಿಣಾಮವನ್ನ ಎದುರಿಸಬೇಕಾಗತ್ತೆ ಅನ್ನುವಂಥದ್ದನ್ನ ಹೇಳ್ತಾ ರಾಮಲಿಂಗಾರೆಡ್ಡಿ ಅವರಿಗೆ ನಮ್ಮ ಮನವಿಗೆ ಯಾವ ಕ್ರಮವನ್ನ ತೆಗೆದುಕೊಂಡಿದ್ದೀರಿ, ಇಲ್ಲಿಯವರೆಗೆ ಹಿಂಬರಹವನ್ನ ಇಲ್ಲಿಯವರೆಗೆ ಯಾಕೆ ಕೊಟ್ಟಿಲ್ಲ? ಸರ್ಕಾರ ನಾವು ಕೈಗೊಂಡಿರುವಂತಹ ಸುಮಾರು 35-40 ಸಾವಿರ ಈ ಸಮುದಾಯದ ಜನರು ಒಟ್ಟಿಗೆ ಸೇರಿ ಹೋರಾಟವನ್ನು ಕೈಗೊಂಡಿದ್ದಕ್ಕೆ ಸರ್ಕಾರ ತನ್ನ ನಿಲುವನ್ನು ಯಾವ ರೀತಿ ಸ್ಪಷ್ಟಪಡಿಸುತ್ತೆ ಇದನ್ನು ಹೇಳಬೇಕು ಅಂತ ಹೇಳ್ತಾ, ಕೊಟ್ಟಿರುವ ಗಡುವು ಬುಧವಾರ ಸಂಜೆ 5 ಗಂಟೆಗೆ ಈ ಸಮುದಾಯದ ಪರವಾಗಿ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ, ಮೊನ್ನೆ ಕೈಗೊಂಡ ಹೋರಾಟಕ್ಕಿಂತಲೂ ತೀವ್ರವಾದಂತಹ ಹೋರಾಟ ಕೈಗೊಳ್ಳಬೇಕಾಗತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ಕೊಡ್ತಾ ಬುಧವಾರ 5 ಗಂಟೆಯವರೆಗೆ ಈ ಸರ್ಕಾರದ ನಿರ್ಧಾರಕ್ಕೆ ನಿರೀಕ್ಷೆ ಮಾಡ್ತವೆ. 5 ಗಂಟೆಗೆ ಮುಂದಿನ ಹೋರಾಟವನ್ನು ನಾವು ಯಾವ ಸ್ವರೂಪದಲ್ಲಿ ಕೈಗೊಳ್ಳಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತವೆ ಅನ್ನುವಂತಹ ಎಚ್ಚರಿಕೆಯನ್ನು ಈ ಸರ್ಕಾರಕ್ಕೆ ಕೊಡ್ತಾ ಇದ್ದಾವೆ.